ಶಾರುಖ್ ಖಾನ್ ಪುತ್ರ ಆರ್ಯ ಖಾನ್ ಪರ ನಿಂತ ಜಮೀರ್ ಪುತ್ರ. ಜನಕ್ಕೆ ಅವನು ಬೆರಳು ತೋರಿಸಿಲ್ಲ, ತೋರಿಸಿದ್ದು ಫ್ರೆಂಡ್ಗೆ. ನನಗೂ ಅವನಿಗೂ ಹಳೆ ಪರಿಚಯ ಇತ್ತು. ಬೆಂಗಳೂರಿಗೆ ನಾನ್ ಬರ್ತೀನಿ ಅಂದಾಗ ಮಾತ್ರ ನಾನು ಬಂದಿದ್ದೀನಿ. ಓಪನಿಂಗ್ ಸೆರೆಮನಿ ಹೋದಾಗ ನಿರೀಕ್ಷೆಗಿಂತ ಹೆಚ್ಚು ಜನ ಸೇರಿದಾಗ ಆಗಿರ್ತಕ್ಕಂಥ ಘಟನೆ ಇದು. ಹೌದು ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಿದ್ದೀವಿ ಶಾರುಖ್ ಖಾನ್ ಪುತ್ರ ಆರ್ಯ ಖಾನ್ ಏನಾಗಿದ್ದಾನೆ ಅಂತಂದ್ರೆ ಚರ್ಚಾ ಒಂದು ವಿಷಯದಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿ ಚರ್ಚೆ ಅಂತಂದ್ರೆ ಜನರಿಗೆ ಇವನು ಒಂದು ಬಬ್ಬಲ್ ಏನ್ ಮಾಡಿರ್ತಾನೆ ಅಂತಂದ್ರೆ ಬೆರಳನ್ನ ತೋರಿಸ್ತಾನೆ ಅನ್ನುವ ಒಂದು ವಿಷಯವಾಗಿ. ಅವ್ನು ಹೋಗಿರ್ತಕ್ಕಂಥ ಪಬ್ಬಲ್ಲಿ ಅವನ ಜೊತೆಗೆ ಹೋಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಜಮೀರ್ ಖಾನ್ ಅವರ ಪುತ್ರ. ಹೌದು, ಇವರಿಬ್ರು ತುಂಬಾ ದಿನಗಳ ಹಿಂದೆಯೇ ಪರಿಚಯ ಇತ್ತು. ಜಮೀರ್ ಖಾನ್ ಪುತ್ರ ಹೋದಾಗ ಆಕ್ಟಿಂಗ್ ಕ್ಲಾಸ್ ಕಲಿಯುವಾಗ ಏನಾಗಿತ್ತು ಅಂತಂದ್ರೆ ಶಾರುಖ್ ಖಾನ್ ಪುತ್ರನ ಪರಿಚಯವಾಯಿತು. ಆವಾಗ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಬೆಂಗಳೂರಿಗೆ ನಾನು ಬರ್ತಾ ಇದ್ದೀನಿ ಅಂತ ಶಾರುಖ್ ಖಾನ್ ಪುತ್ರ ಹೇಳಿದಾಗ ಜಮೀರ್ ಖಾನ್ ಪುತ್ರ ಕೂಡ ಏನ್ ಹೇಳ್ದ, ನಾನು ಬರ್ತೀನಿ, ಜೊತೆಗೆ ಇಬ್ರು ಪಾರ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಅದಾದ ನಂತರ ಶಾರುಖ್ ಖಾನ್ ಪುತ್ರನೇ ಕಾಲ್ ಮಾಡಿ ಏನ್ ಮಾಡಿದಾನೆ ಅಂತ ಜಮೀರ್ ಪುತ್ರನ ಕರೆದಿದ್ದಾನೆ. ಜೊತೆಗೆ ಓಪನಿಂಗ್ ಸೆರೆಮನಿಗೆ ಹೋದಾಗ ನಿರೀಕ್ಷೆಗಿಂತ ಹೆಚ್ಚು ಜನ ಏನ್ ಮಾಡಿರ್ತಾರೆ ಅಂದ್ರೆ ಆ ಪಬ್ ಅಲ್ಲಿ ಸೇರಿರ್ತಾರೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಪಬ್ ಅದು. ನಿರೀಕ್ಷೆಗಿಂತ ಜನ ಜಾಸ್ತಿ ಇರುವಾಗ ಅಲ್ಲಿ ಶಾರುಖ್ ಖಾನ್ ಪುತ್ರನನ್ನ ನೋಡಿ ಅವನ ಹೆಸರು ಕೂಗೋದು, ಜೊತೆಗೆ ಅಲ್ಲಿ ಅವನನ್ನ ನೋಡಿ ಕಿರಿಚೋದು, ಇದೆಲ್ಲ ಮಾಡ್ತಿರ್ತಾರೆ. ಇದೇನ್ ಶಾರುಖ್ ಖಾನ್ ಪುತ್ರನಿಗೆ ಹೊಸದಲ್ಲ ಅಂತ ಕೂಡ ನಾನು ಅನ್ಕೋತೀನಿ. ಯಾಕಂದ್ರೆ ಬಾಲಿವುಡ್ ನ ಖ್ಯಾತ ನಟನ ಮಗ ಇವನು. ಸಾಕಷ್ಟು ಫಂಕ್ಷನ್ಸ್ ಗಳನ್ನ ಈ ರೀತಿ ಅಟೆಂಡ್ ಮಾಡಿರ್ತಾರೆ ಬಾಲಿವುಡ್ ನಲ್ಲಿ ಅನ್ನೋದು. ಈ ಜನನ ನೋಡಿ ಅವನು ಏನಕ್ಕೆ ಹೆದರ್ಕೊಂಡ ನಂತರ ಏನ್ ಮಾಡ್ದ ಅಂತಂದ್ರೆ ಜನ ಸಿಕ್ಕಾಪಟ್ಟೆ ಇದ್ದಾರೆ, ನಾನು ಆ ಕ್ರೌಡ್ ಅಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು 15 ನಿಮಿಷ ಏನ್ ಮಾಡ್ತಾನೆ ಅಂತಂದ್ರೆ ರೂಮ್ ಒಳಗೆ ಹೋಗಿರ್ತಾನೆ. ತದನಂತರ ಜನನ ಕಳಿಸಿ ಆಮೇಲೆ ನಾನು ಬರ್ತೀನಿ. ಸಿಬ್ಬಂದಿಗೆ ಜನನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪಬ್ ಅಲ್ಲಿ ತುಂಬಾ ಜನ ಇರೋದ್ರಿಂದ, ಜೊತೆ 12 ಗಂಟೆಯಿಂದ 1 ಗಂಟೆವರೆಗೆ ಏನಾಗುತ್ತೆ ಅಂದ್ರೆ ಪಬ್ ಕ್ಲೋಸ್ ಆಗುವ ಒಂದು ಸಮಯ ಇರುತ್ತೆ. ಅಲ್ಲಿ ಕ್ಲಬ್ ಮ್ಯಾನೇಜರ್ ಯಾರು ಇರ್ತಾರೆ ಅಂತಂದ್ರೆ ಜಮೀರ್ ಖಾನ್ ಪುತ್ರನ ಒಬ್ಬ ಫ್ರೆಂಡ್ ಇರ್ತಾನೆ. ಹಂಗೋ ಹಿಂಗೋ ಹೇಳಿ ಏನ್ ಮಾಡಿರ್ತಾರೆ, ಅದನ್ನ ಸ್ವಲ್ಪ ಜನನ ಕಳಿಸುವ ವ್ಯವಸ್ಥೆ ಆಗಿರುತ್ತೆ. ಆದ್ರೆ ಇಲ್ಲಿ ಕೊಡ್ತಿರ್ತಕ್ಕಂಥ ಒಂದೇ ಒಂದು ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಜಮೀರ್ ಖಾನ್ ಅವರ ಪುತ್ರ ಅವನು ಯಾವ ಬೆರಳನ್ನು ಜನರಿಗೆ ತೋರಿಸಿಲ್ಲ, ಅಲ್ಲಿರ್ತಕ್ಕಂಥ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಅದಕ್ಕೋಸ್ಕರ ರೂಮ್ ಒಳಗೆ ಹೋದ. ತದನಂತರ ಅವನು ಬಂದ ಮೇಲೆ ಏನ್ ಮಾಡ್ತಾನೆ, ಅವನ ಫ್ರೆಂಡ್ಗೆ ಅವನ ಆತರ ಹೇಳ್ತಾನೆ, ತೋರಿಸಿರ್ತಾನೆ ಅಂತ ಹೇಳ್ತಾರೆ. ಪಬ್ಲಿಕ್ ಅಲ್ಲಿ ಬಂದಾಗ ಒಬ್ಬ ದೊಡ್ಡ ನಟನ ಮಗ ಅವನು ಯಾವ ರೀತಿ ಸಭ್ಯಸ್ತಿಕೆಯಿಂದ ಅಲ್ಲಿ ತೋರಿಸ್ತಿದಾನೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನೋಡೋದ್ರಿಗೆ ಅನಿಸ್ತದೆ ಅದು ಫ್ರೆಂಡ್ಗೆ ತೋರಿಸುವಂತ ಅವಶ್ಯಕತೆನೇ ಇಲ್ಲ. ತನ್ನ ಪಾರ್ಟಿಯಲ್ಲಿ ಇದ್ದೀನಿ, ಏನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಕೂಡ ಶಾರುಖ್ ಖಾನ್ ಪುತ್ರನಿಗೆ ಇಲ್ಲ ಅನ್ಸುತ್ತೆ. ಇದು ವೈರಲ್ ಆದಾಗ ಮಾತ್ರ ನಾವು ಅದ್ರ ಬಗ್ಗೆ ಜಮೀರ್ ಖಾನ್ ಪುತ್ರ ಹೇಳ್ತಿದ್ದಾರೆ, ಇಲ್ಲ ಅವ್ರ ಫ್ರೆಂಡ್ ತೋರಿಸಿದ್ರು, ಅದು ತೋರಿಸಿದ್ರು, ಪಬ್ಲಿಕ್ ನೋಡ್ತಿರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಜೊತೆಗೆ ಶಾರುಖ್ ಖಾನ್ ಪುತ್ರನಿಗೆ ಇಂಥ ಪಾರ್ಟಿಗಳೇನು ಹೊಸದಲ್ಲ. ಅವಾಗ ಬೆಂಗಳೂರಿಗೆ ಬರ್ತಿರ್ತಾರೆ. ನಟ ನಟಿಯರ ಮಕ್ಕಳನ್ನೆಲ್ಲ ನೋಡಿ ಜನ ಕುರ್ಚಾಡೋದು, ಕೂಗಾಡೋದು, ಅವ್ರ ಅಭಿಮಾನವನ್ನ ತೋರಿಸ್ಕೊಳ್ತಾರೆ. ಅದೇ ಜನ ಬೆಳೆಸಿರ್ತಕ್ಕಂಥ ಒಬ್ಬ ನಟ ನಟಿಯರು ಇರ್ತಾರೆ. ಅವ್ರ ಪುತ್ರನನ್ನ ನೋಡಿದಾಗ ಖುಷಿ ಆಗ್ತಿರತ್ತೆ, ಇಂಥವ್ರ ಮಕ್ಕಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಅಭಿಮಾನ ವ್ಯಕ್ತಪಡಿಸುವಾಗ ಅವ್ರನ್ನ ಕಳಿಸಿ ಅಂದಿದ್ದು ಎಷ್ಟು ಮಟ್ಟಿಗೆ ಸರಿ. ಯಾಕಂದ್ರೆ ಪ್ರತಿಯೊಬ್ಬ ಜನರು ಕೂಡ ಎಂಜಾಯ್ ಮಾಡೋದಕ್ಕೆ ಬಂದಿರ್ತಾರೆ ಪಬ್ಗೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಎಲ್ಲ ಒಂದ್ ಕಡೆ ನೋಡಿದಾಗ ಕಿರ್ಚಾಡೋದು, ಕೂಗಾಡೋದು ಆಗ್ತಿರತ್ತೆ. ಅದರ ಜೊತೆಗೆ ಜಮೀರ್ ಖಾನ್ ಪುತ್ರ ಹೇಳ್ತಾನೆ, ಇಲ್ಲ ಅವನು ಆ ಪಾರ್ಟಿಲಿ ಜನರನ್ನ ನೋಡಿ ಏನ್ ಮಾಡ್ತಾನೆ ಅಂತಂದ್ರೆ ಇಷ್ಟು ಕ್ರೌಡ್ ಇದೆ, ನನಗಾಗಲ್ಲ ಅಂತ ಹೇಳ್ತಾನೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಯಾಕೆಂದ್ರೆ ನಟ ನಟಿಯರು ಈ ಪಬ್ಬು ಈ ಕ್ಲಬ್ ಇದೇನು ಹೊಸದಲ್ಲ. ಅವ್ರಿಗೆ ಸಾಕಷ್ಟು ಜನಗಳ ಮಧ್ಯನೇ ಇರ್ತಾರ ಅವರು. ಇಲ್ಲಿ ಜನಗಳು ಫಿಲ್ಮ್ ರಿಲೀಸ್ ಆದಾಗ ಅವ್ರಿಗೆ ಬೇಕು. ಯಾವ್ದೋ ಒಂದು ಪಬ್ಗೆ ತಾವು ಹೋದಾಗ ಎಷ್ಟು ಮಟ್ಟಿಗೆ ವೈಯಕ್ತಿಕವಾಗಿ ತಾವು ಅಲ್ಲಿ ಇರ್ಲಿಕ್ಕೆ ಬಯಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಕೂಡ ಹೇಳ್ಬೋದು. ಎಲ್ಲರನ್ನು ಕಳಿಸಿ ನಾನು ಬರ್ತೀನಿ ಅಂತ ಹೇಳಿದಾಗ ಕೆಲವು ಜನನ ಹೊರಗೆ ಕಳಿಸಿದಾಗ ಇವ್ರು ಬಂದು ಅಲ್ಲಿ ಏನ್ ಮಾಡ್ತಾರೆ, ಆ ಮಧ್ಯಗಳನ್ನ ಅವ್ನ ಫ್ರೆಂಡಿಗೆ ತೋರಿಸ್ತಾರೆ ಅಂತ ಜಮೀರ್ ಖಾನ್ ಪುತ್ರ ಹೇಳ್ತಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಗೊತ್ತಾಗಿರತ್ತೆ, ಮೀಡಿಯಾದವ್ರು ಗೊತ್ತಿರತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವರು ಪಬ್ಲಿಕ್ ತೋರಿಸಿದ್ದಾರೆ ಬೆರಳು ಅಂತಕ್ಕಂಥದ್ದು. ಇವರು ಅದನ್ನ ಮರೆಮಾಚಲಿಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಫ್ರೆಂಡಿಗೆ ತೋರಿಸ್ತಾನೆ. ಮೀಡಿಯಾಗಳಲ್ಲೇನೋ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತಲ್ಲ, ಪಬ್ಲಿಕ್ ಅವರನ್ನ ಏನ್ ಮಾಡ್ತಿರತ್ತೆ ಅಂತಂದ್ರೆ ನೋಡ್ತಿರತ್ತೆ. ಜೊತೆಗೆ CC ಕ್ಯಾಮ್ರಾಗಳಿರ್ತವೆ. ಇದು ಯಾವ್ದು ಅವ್ರಿಗೆ ಗೊತ್ತಿರ್ಲಿಲ್ವೋ ಏನೋ ಅದಂತೂ ಗೊತ್ತಾಗ್ತಿಲ್ಲ. ಶಾರುಖ್ ಖಾನ್ ಪುತ್ರ ಅವರೇ ಹೇಳುವ ಹಾಗೆ ನನಗೆ ಆ ಕ್ರೌಡ್ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಬಹುದು. ಸ್ವಲ್ಪ ನಾವೇನ್ ಮಾಡ್ಬೋದು, ಈ ನಟ ನಟಿಯರ ಮಕ್ಕಳಿಗೆ ವಿಚಾರ ಮಾಡುವಂತಹ ಒಂದು ಹಂತಾನೆ ಇದೆ. ಯಾಕೆಂದ್ರೆ ನಾವು ಬೆಳೆಸಿರ್ತಕ್ಕಂಥ ಜನರಿಂದಾನೇ ಬೆಳೆದು ಹೋಗಿರ್ತಕ್ಕಂಥ ನಟ ನಟಿಯರು ಅವರನ್ನ ಗುರುತಿಸ್ಕೊಳ್ಳೋದಕ್ಕೆ, ಅವ್ರ ಮಕ್ಕಳನ್ನ ಗುರುತಿಸ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಅವ್ರ ಹೆಸರು ಹಿಡಿದು ಕೂಗಿದ್ರೆ ಅದೇನಾಗುತ್ತೆ ಅಂತಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅದು ಮುಜುಗುರ ಅಥವಾ ಏನೋ ವೈಯಕ್ತಿಕವಾಗಿ ಪರ್ಸನಲ್ ಆಗೇನೋ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸಾಕಷ್ಟು ನಟ ನಟಿಯರನ್ನ ನೋಡಿದೀವಿ ನಾವು. ಅವ್ರಿಗೆ ಫಿಲ್ಮ್ ಬೆಳೆಯುವಾಗ ಜನರು ಬೇಕು, ಬೆಳೆದ ನಂತರ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ಸಣ್ಣ ಮುಖಾಂತರ ಅವ್ರಿಗೆ ಸುಮ್ನೆ ಸ್ವಲ್ಪ ವಹಿಸ್ತಿರ್ತಾರೆ. ಅದೆಲ್ಲನೂ ಏನು ಅಂತಂದ್ರೆ ತಪ್ಪನ್ಸುತ್ತೆ. ಜನ ಅವರನ್ನ ಏನ್ ಮಾಡ್ತಿರ್ತಾರೆ, ಅಭಿಮಾನದಿಂದ ನೋಡ್ತಿರ್ತಾರೆ ಅನ್ನೋದನ್ನ ಮಾತ್ರ ನಟ ನಟಿಯರು ಜೊತೆಗೆ
ಅವರ ಮಕ್ಕಳು ಕೂಡ ಮರಿಬಾರ್ದು ಅಂತಕ್ಕಂಥದ್ದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.